ಎಲ್ಲರಿಗೂ ನಮಸ್ಕಾರ. ಇಂದಿನ ಸುಭಾಷಿತ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನಸಂಜ್ಞಾ ವಿಧೀಯತೆ. ಈ ಸುಭಾಷಿತದಲ್ಲಿ ನಮ್ಮ ಮಾನವರಿಗೆ ಸಿಕ್ಕಿರುವ ನಿಜವಾದ ರತ್ನಗಳು ಯಾವುದು ಮತ್ತು ಮೂಢರಾದ ಮನುಷ್ಯರು ಯಾವುದನ್ನು ರತ್ನ ಅಂತ ಭಾವಿಸ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದೆ. ಇವಾಗ ನೋಡೋಣ ಅದರ ಅರ್ಥ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಅಂದರೆ ಭೂಮಿ ಮೇಲೆ 3 ರತ್ನಗಳಿವೆ. ಯಾವಪ್ಪ ಅವು ಅಂದರೆ ಜಲಮನ್ನಂ ಸುಭಾಷಿತಂ, ಜಲಂ ಅನ್ನಂ ಸುಭಾಷಿತಂ, ನೀರು ಅನ್ನ ಹಾಗೂ ಸುಭಾಷಿತ. ನೀರು ಅನ್ನ ಇಲ್ಲದೆ ಮನುಷ್ಯ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಅದರಷ್ಟೇ ಮುಖ್ಯವಾಗಿರೋದು ಸುಭಾಷಿತ. ಸುಭಾಷಿತ ಅಂದ್ರೇನು? ಒಳ್ಳೆ ಹಿತೋಪದೇಶದ ಮಾತುಗಳು. ಈ ಒಳ್ಳೆ ಮಾತುಗಳಿಂದ ನಮಗೆ ಸುಖ, ಶಾಂತಿ, ವಿವೇಕ, ವಿದ್ಯೆ, ಸಂಪತ್ತು ಇವೆಲ್ಲ ದೊರೆಯುತ್ತೆ. ಸೊ ಈ ಸುಭಾಷಿತದಲ್ಲಿ ನಮ್ಗೆ ನೀರು ಅನ್ನ ಎಷ್ಟು ಮುಖ್ಯನೋ ಅದರಷ್ಟೇ ಮಹತ್ವ ಸುಭಾಷಿತಗಳಿಗಿವೆ ಅಂತ ತಿಳಿಸಿದ್ದಾರೆ. ಆದರೆ ಮುಂದಿನ ಸಾಲು ನೋಡೋಣ. ಮೂಢೈ ಪಾಷಾಣ ಖಂಡೇಶು ರತ್ನಸಂಜ್ಞಾ ವಿಧೀಯತೆ. ಆದರೆ ಮೂಢರಾದವ್ರು ಏನು ಅನ್ಕೋತಾರೆ, ಕಲ್ಲಿನ ಚೂರುಗಳನ್ನು ರತ್ನ ಅಂತ ತಪ್ಪಾಗಿ ತಿಳಿದು ನವರತ್ನಗಳ ಹಾರ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಆರೋಗ್ಯ ಬರುತ್ತೆ, ಐಶ್ವರ್ಯ ಬರುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ನಂಬ್ತಾರೆ. ಆದರೆ ನಿಜವಾದ ರತ್ನಗಳು ಅವಲ್ಲ. ಈ 3 ನಾವು ಯಾವತ್ತಿವಾಗ ಮಾತಾಡೋದು ಅವುಗಳು ಅಂತ ಹೇಳ್ತಾರೆ. ಇಂದಿನ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.